ರೇಣುಕಾ ಸ್ವಾಮಿಯನ್ನ ದರ್ಶನ್ ಮತ್ತು ಗ್ಯಾಂಗ್ ಕೊಲೆ ಮಾಡಿದ್ಯಾಕೆ? ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದರ ಬಗ್ಗೆ ದರ್ಶನ್ಗೆ ಮಾಹಿತಿ ಕೊಟ್ಟಿದ್ದು ಯಾರು? ಅಶ್ಲೀಲ ಮೆಸೇಜ್ ಬರ್ತಾ ಇದೆ ಅಂತ ಪವನ್ ಮತ್ತು ವಿನಯ್ಗೆ ಪವಿತ್ರ ಗೌಡ ಹೇಳಿರ್ತಾರೆ. ನನಗೆ ಈ ತರ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯಿಂದ ಈ ತರ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದೆ ಅಂತ ಪವನ್ ಮತ್ತು ವಿನಯ್ಗೆ ಹೇಳಿದ್ದು ಪವಿತ್ರ ಗೌಡ. ದರ್ಶನ್ಗೆ ಅಶ್ಲೀಲ ಮೆಸೇಜ್ ಬಗ್ಗೆ ಪವನ್ ಮತ್ತು ವಿನಯ್ ಇಬ್ರು ಕೂಡ ತಿಳಿಸಿರ್ತಾರೆ. ಪವಿತ್ರ ಗೌಡ ಹೇಳಿದ್ದು ಪವನ್ ಮತ್ತು ವಿನಯ್ಗೆ, ದರ್ಶನ್ಗಲ್ಲ. ಆದ್ರೆ ಈ ಪವನ್ ಮತ್ತು ವಿನಯ್ ಹೋಗಿ ದರ್ಶನ್ಗೆ ಹೇಳ್ತಾರೆ, ಪವಿತ್ರ ಗೌಡಗೆ ಈ ತರ ಯಾರೋ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಶ್ಲೀಲವಾಗಿ ಅಂತ. ತಕ್ಷಣವೇ ಆತನನ್ನ ಕಿಡ್ನಾಪ್ ಮಾಡೋದಕ್ಕೆ ದರ್ಶನ್ ಸಂಚು ರೂಪಿಸ್ತಾರೆ. ರೇಣುಕಾ ಸ್ವಾಮಿ ಎಲ್ಲಿಯವನು ಏನು ಅನ್ನೋದ್ರ ಬಗ್ಗೆ ವಿನಯ್ ಮಾಹಿತಿ ಕಲೆ ಹಾಕಿದ್ದ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಬ ಅಂತ ದರ್ಶನ್ ಸೂಚನೆ ಕೊಡ್ತಾರೆ. ಕೊಲೆ ಮಾಡೋ ಉದ್ದೇಶದಿಂದಲೇ ಕಿಡ್ನಾಪ್ ಮಾಡಿಸಿದ್ರು ನಟ ದರ್ಶನ್. ಅವನನ್ನು ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಾ ಅಂತ ದರ್ಶನ್ ಹೇಳಿದ್ರಂತೆ. ರೇಣುಕಾ ಸ್ವಾಮಿ ಕೊಲೆಗೆ ಪವಿತ್ರ, ದರ್ಶನ್, ಪವನ್, ವಿನಯ್ ಒಳ ಸಂಚನ್ನ ರೂಪಿಸಿದ್ರು. ಯಾವ ರೀತಿ ಕೊಲೆಗೆ ಪ್ಲಾನ್ ಆಗಿತ್ತು ಅಂತ. ಹಾಗಾದ್ರೆ ಕೊಲೆ ಮಾಡಬೇಕು ಅಂತಲೇ ಇಷ್ಟು ದೊಡ್ಡ ಪ್ಲಾನ್ ಮಾಡಿದ್ರ? ಈ ವಿಷಯ ಕಿವಿಗೆ ಬೀಳ್ತಲೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಈ ತರ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ಕಿವಿಗೆ ಬೀಳ್ತಾ ಇದ್ದಂತೆ ದರ್ಶನ್ ಮೊದಲು ಕೇಳಿದ್ದು ಯಾರಾತ, ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಬಾ ಅಂತ ಸೂಚನೆ ಕೊಟ್ಟಿದ್ದು. ಆತನ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದು ವಿನಯ್. ರೇಣುಕಾ ಸ್ವಾಮಿ ಯಾರು, ಎಲ್ಲಿಯವನು, ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದು ಈ ವಿನಯ್. ಹಾಗೆ ನೋಡಿದ್ರೆ ತನಗೆ ಈ ತರ ಒಬ್ರು ಮೆಸೇಜ್ ಮಾಡ್ತಾ ಇದ್ದಾರೆ ಅಶ್ಲೀಲವಾಗಿ ಅನ್ನೋದನ್ನ ಪವಿತ್ರ ಗೌಡ ನೇರವಾಗಿ ದರ್ಶನ್ಗೆ ಹೇಳೋದಕ್ಕಿಂತ ಮುಂಚೆ ಪವನ್ ಮತ್ತು ವಿನಯ್ ತಿಳಿಸಿದ್ದು. ಇವರಿಬ್ರು ಹೋಗಿ ದರ್ಶನ್ಗೆ ವಿಷಯ ಮುಟ್ಟಿಸ್ತಾರೆ. ದರ್ಶನ್ ಸಿಟ್ಟಾಗ್ತಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಾ ಅಂತ ಸೂಚನೆ ಕೊಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ದರ್ಶನ್ಗೆ ಈ ವಿಷಯ ಅಂದ್ರೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಪವಿತ್ರ ಗೌಡಗೆ ಈ ರೀತಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ಕಿವಿಗೆ ಬೀಳ್ತಾ ಇದ್ದಂತೆ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡಬಹುದು ಅಂತ ಯೋಚನೆ ಕೂಡ ಮಾಡಿಲ್ಲ ಅನ್ಸತ್ತೆ. ತಕ್ಷಣವೇ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಬಾ ಅಂತ ಒಂದು ಪೂರ್ತಿ ಪ್ಲಾನ್ ಅನ್ನ ಮಾಡ್ತಾರಲ್ಲ, ಹಾಗಾದ್ರೆ ತಲೆಯಲ್ಲಿ ಏನ್ ಓಡ್ತಾ ಇತ್ತು ಅಂತ ಈ ವಿಷಯದ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಏನಂತ ಉಲ್ಲೇಖ ಆಗಿದೆ? ಶ್ವೇತಾ, ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದಂತೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತು. ಅಂದ್ರೆ ದರ್ಶನ್ ಈ ಹಿಂದೆ ಕೂಡ ಹಲವು ಬಾರಿ ಆಡಿಯೋಗಳಿರ್ಬೋದು, ಮತ್ತೆ ಜೊತೆಗೆ ಇನ್ನೊಬ್ಬರಿಗೆ ಬೆದರಿಕೆ ಹಾಕೋದಿರ್ಬೋದು, ಇದೆಲ್ಲವೂ ಕೂಡ ನೋಡ್ತಾ ಹೋದಂತೆ ಅವರು ತತ್ಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಇದು ಏನು ಮಾರ್ಚ್ ಇಂದ ಈತ ಆಕೆಗೆ ಏನು ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಿರ್ತಾನೆ, ಅದನ್ನ ರೊಚ್ಚಿಗಿದಂತಹ ಪವಿತ್ರ ಗೌಡ ಈಕೆ ಅಂದ್ರೆ ಏನು ಪವನ್ ತನ್ನ ಪಿ ಏನಿರ್ತಾನೆ ಪವನ್ಗೆ ಮಾಹಿತಿಯನ್ನ ಕೊಡ್ತಾಳೆ. ಅಂದ್ರೆ ಈ ತರ ಮೆಸೇಜ್ ಮಾಡ್ತಿದ್ದಾನೆ ನೋಡು ಅಂತ ಹೇಳಿದಾಗ ಆ ಪವನ್ ವಿನಯ್ಗೆ ಮಾಹಿತಿಯನ್ನ ಕೊಡ್ತಾನೆ, ಇದು ದರ್ಶನ್ ಬಾಸ್ ಕೇಳ್ಬೇಕಾಗುತ್ತೆ ಅಂತ ಹೇಳಿ. ಆಗ ದರ್ಶನ್ ಹತ್ರ ಹೋಗಿ ವಿಚಾರವನ್ನು ಹೇಳಿದ ಸಂದರ್ಭದಲ್ಲಿ ಅದನ್ನ ಹೋಗಿ ಕಿಡ್ನಾಪ್ ಮಾಡ್ಕೊಂಡ್ ಬನ್ರಿ ಅಂತ ಹೇಳಿ ದರ್ಶನ್ ಆರ್ಡರ್ನ ಮಾಡ್ತಾರೆ. ಇದಾದ ನಂತರ ಒಂದು ಪ್ಲಾನ್ ಷಡ್ಯಂತ್ರವನ್ನೇ ಮಾಡ್ತಾ ಹೋಗ್ತಾರೆ. ಹೆಂಗಿದನ್ನ ಆತನನ್ನ ಕಿಡ್ನಾಪ್ ಮಾಡೋದು ಅಂತ ನೋಡಿದಾಗ ಆ ಒಂದು ಏನು ಪವಿತ್ರ ಗೌಡ ಕೊಟ್ಟಿರ್ತಕ್ಕಂಥ ಮೊಬೈಲ್ ಏನಿದೆ ಆ ಮೊಬೈಲ್ ನಲ್ಲಿ ಪವಿತ್ರ ಗೌಡನಂತೆ ಏನು ಪವನ್ ಮೆಸೇಜ್ ಅನ್ನ ಮಾಡ್ತಾ ಹೋಗ್ತಾನೆ, ಆತನನ್ನ ಪುಸಲಾಯಿಸ್ತಾನೆ, ಮತ್ತೆ ಆತನನ್ನ ಬಲೆಗೆ ಬಿಡಿಸ್ಕೊಳ್ತಾನೆ. ಎಲ್ಲಿದ್ಯಾ, ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಹೇಳಿ ಮೆಸೇಜ್ ಅನ್ನ ಮಾಡ್ಕೊಂಡು ಆತನನ್ನ ಇರ್ತಕ್ಕಂಥ ಸ್ಥಳದ ಫೋಟೋವನ್ನೆಲ್ಲವನ್ನ ಕೂಡ ಕಳಿಸ್ಕೊಂಡು ಆತನ ಕಿಡ್ನಾಪ್ ಪ್ಲಾನ್ ಮಾಡ್ತಾರೆ. ಇದು ಒಂದು ಕಿಡ್ನಾಪ್ ಮಾಡ್ಲಿಕ್ಕೆ ಒಂದು ಷಡ್ಯಂತ್ರವನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಮೊದಲೇ ಅಗ್ರೆಸಿವ್ ಆಗಿದ್ದಂತಹ ದರ್ಶನ್ ಟೀಮ್ ಆತನ ಸಿಕ್ಕಿದ ತಕ್ಷಣ ಹೊಡೆಯುವಂತ ಮತ್ತೆ ಜೊತೆಗೆ ಸಾಯಿಸುವ ಮಟ್ಟಿಗೆ ಅಂದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗುವಂತ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಅದಾದ ನಂತರ ಏನು ಆತನನ್ನ ಕರ್ಕೊಂಡು ಶೆಡ್ಗೆ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದು ಶೆಡ್ ಅಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ಸತತ 4 ಗಂಟೆಗಳ ಕಾಲ ಹಲ್ಲೆಯನ್ನ ಮಾಡ್ತಾರೆ. ಮೆಗ್ಗರ್ ಡಿವೈಸ್ನಿಂದ ಏನು ಶಾಕ್ ಕರೆಂಟ್ ಅನ್ನ ಕೊಡ್ತಾರೆ. ಇದೆಲ್ಲದರಿಂದ ಆತ ಮೃತಪಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಈಗ ಏನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗಿದ್ರೆ ಹಂತವಾಗಿ ಏನೆಲ್ಲ ಆಯ್ತು ಅನ್ನೋದನ್ನ ಕೂಡ ಏನು ಪಶ್ಚಿಮ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ಈಗಾಗಲೇ ಏನು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಶ್ವೇತಾ. ಓಕೆ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.